ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ನಿಮ್ಮ ನಿಮ್ಮ ಮುಂದೆ ಒಂದು ವಿಷಯ ಅಂತ ತರ್ತಾ ಇದ್ದೀನಿ. ಏನೋ ಬಿಗ್ ಬಾಸ್ನಲ್ಲಿ ಏನೋ ಹನುಮಂತು ಲಮಾಣಿ ಅವರೇನೋ ಕಪ್ಪನ್ನು ಗೆದ್ಕೊಂಡ್ಬಿಟ್ರು. ಆ 50 ಲಕ್ಷ ಇನ್ನುವರೆಗೆ ಅವರಿಗೆ ಮುಟ್ಟಿಲ್ಲ. ಯಾಕೆ? ಅದಕ್ಕೋಸ್ಕರನೇ ಹನುಮಂತು ಲಮಾಣಿಯವರು ಬರ್ತಿರುವಂತಹ ಎಷ್ಟೋ ಅವಕಾಶಗಳನ್ನು ಬೇಡ ಅಂತೇಳಿ ತಿರಸ್ಕರಿಸ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಹಣೆಬರ ಗೊತ್ತಾಗ್ಬಿಟ್ಟಿದೆ. ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಇವರು. ಚಾನಲ್ನವರಾಗಲಿ ಸಿನಿಮಾದವರಾಗಲಿ ಬಳಸ್ಕೊಂಡು ಬಿಸಾಕ್ತಾರೆ ಅನ್ನುವಂಥ ಸತ್ಯವನ್ನು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಸಿನಿಮಾಗಳಲ್ಲಿ ಆಫರ್ ಬರ್ತಾ ಇದೆ, ಹಲವಾರು ರಿಯಾಲಿಟಿ ಶೋಗಳಲ್ಲಿ ಆಫರ್ ಬರ್ತಾ ಇದೆ. ಸದ್ಯಕ್ಕೆ ಯಾವ ಮೂಡ್ನಲ್ಲೂ ಇಲ್ಲ ಅವರು. ಈಗ ಸದ್ಯ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಆದರೂ ಕೂಡ ಅವರಿಗೆ ರಿಲ್ಯಾಕ್ಸ್ ಇಲ್ಲ. ಯಾಕಂದರೆ ಅವ್ರು ಗೆದ್ದಂಥ ಹಣ ಇನ್ನೂ ಮುಟ್ಟಿಲ್ಲ. ಇದ್ರ ಬಗ್ಗೆ ಆಗಲೇ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿನ್ನೆ. ಆದರೆ ಯಾಕೆ ಇದುವರೆಗೂ ಆ ಸಂಸ್ಥೆಯವರು ವಿನ್ನರ್ಗೆ ಇನ್ನೂ ಹಣವನ್ನು ಮುಟ್ಟಿಸಿಲ್ಲ ಅನ್ನುವಂಥದ್ದನ್ನು ಅವರೇ ಹೇಳಬೇಕಾಗಿದೆ. ಅಂದರೆ ಸುಮ್ಮನೆ ತಮ್ಮ ಟಿ ವಿ ರೈಟ್ಸ್ಗೋಸ್ಕರ, ತಮ್ಮ ಸಂಸ್ಥೆ ಹೆಸರಿಗೋಸ್ಕರ, ಪ್ರಚಾರಕ್ಕೋಸ್ಕರ ಯಾವುದೋ ಕಂಪ್ನಿಗಳಿಗೆ, ಯಾವುದೋ ಸ್ಟಾರ್ಗಳಿಗೆ ಕೋಟ್ಯಂತರ ರೂಪಾಯಿ ಕೊಟ್ಟು ದುಡ್ಡು ಹಾಳು ಮಾಡಿಕೊಡೋದಕ್ಕಿಂತ ಈ ಒಂದು ರಿಯಾಲಿಟಿ ಶೋ ಹೆಸರಲ್ಲಿ ಒಂದು ಮೊತ್ತದ ಹಣವನ್ನು ಬಹುಮಾನವಾಗಿ ಕೊಟ್ಟರೆ ನಮಗೆಲ್ಲೋ ಒಂದು ಕಡೆ ಉಳಿತಾಯನೂ ಆಗುತ್ತೆ. ಏನಾದರೂ ದೊಡ್ಡ ಸ್ಪರ್ಧೆ ಏನಾದರೂ ಸಿಕ್ಕರೆ ಪಂಗನಾಮ ಹಾಕಿ ಆ ದುಡ್ಡನ್ನು ಉಳಿಸ್ಕೊಂಡು ನಮ್ಮ ವ್ಯಾಪಾರ ಬಿಸ್ನೆಸ್ಸನ್ನು, ನಮ್ಮ ವ್ಯವಹಾರವನ್ನು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಳ್ಳೋಂಗೂ ಆಗುತ್ತೆ ಅನ್ನುವಂಥ ದುರುದ್ದೇಶದಿಂದ ಹಲವಾರು ಸಂಸ್ಥೆಗಳು, ಹಲವಾರು ಟಿ ವಿಗಳು ತಾ ಮುಂದು ನಾ ಮುಂದು ಅಂತ ಬಡ್ದಾಡಿ ಹನುಮಂತನಿಗೋಸ್ಕರ ಸಾಯ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ. ಆದರೆ ಅದನ್ನು ಉಳಿಸ್ಕೊಳ್ತಾ ಇಲ್ಲ. ಹನುಮಂತು ಲಮಾಣಿಯವರು ಉತ್ತರ ಕರ್ನಾಟಕದ ಹಳ್ಳಿ ಪ್ರತಿಭೆ, ಪ್ರತಿಭಾವಂತ, ಬುದ್ಧಿವಂತ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಚಿರಪರಿಚಿತ ವ್ಯಕ್ತಿ. ಇವನನ್ನು ನಾವು ಶೋಗೆ ತಗೊಂಡ್ರೆ TRP ಜಾಸ್ತಿ ಆಗುತ್ತೆ, ಜನ ಜಾಸ್ತಿ ನೋಡ್ತಾರೆ ಅನ್ನೋಂಥ ಉದ್ದೇಶದಿಂದ ಹನುಮಂತು ಲಮಾಣಿಯವ್ರನ್ನ ಎಲ್ಲರೂ ಬಳಸ್ಕೊಳ್ತಿದ್ದಾರೆ ಹೊರತು ಅವನು ಒಪ್ಕೊಂಡಿರುವಂತಹ ಹಣವನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಈ ಕರ್ನಾಟಕದ ಜನತೆಗೆ ಕಾಡ್ತಾ ಇದೆ. ಯಾಕೆ ನೀವು ಬಿಗ್ ಬಾಸ್ ಶೋ ನಡೆಸ್ತಾ ಇದ್ದೀರಲ್ಲ, ಇದನ್ನು ಸುಮ್ಮನೆ ತೋರಿಕೆಗೆ ನಡೆಸ್ತಾ ಇದ್ದೀರಾ? ಕೇವಲ ನಾಮಕಾವಾಸ್ತೆ ನಡೆಸ್ತಿದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಇನ್ನೂ ಹಣ ಅವರಿಗೆ? ನಿಮಗೇನು ಮಾನ ಮರ್ಯಾದೆ ಇಲ್ವಾ? ಬಿಗ್ ಬಾಸ್ ಆಯೋಜನೆ ಮಾಡಿದ್ದೀರಲ್ಲ, ಯಾವ ಸಂಸ್ಥೆ ಅದು? ಸಂಸ್ಥೆಯವ್ರಿಗೆ ಬುದ್ಧಿ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ಏನು ತಲೆ ಕೆಟ್ಟೋಗಿದೆ? ಎಲ್ಲಾದರೂ ಮೆಂಟಲ್ ಆಸ್ಪತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀರಾ? ಮೆಂಟಲ್ ಆಸ್ಪತ್ರೆಯಿಂದನೇ ಈ ಶೋ ನಡೆಸಿದ್ದೀರಾ? ನಮ್ಮಂಥವ್ರನ್ನೂ ಮೆಂಟಲ್ ಮಾಡಿಬಿಟ್ಟಿದ್ದೀರಾ? ಥೂ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಎಷ್ಟು ದಿನ ಆಯ್ತು ರೀ ಫಿನಾಲೆ ಮುಗಿದು? ಜನವರಿ 26ಕ್ಕೆ ಮುಗಿದಿದೆ ಫಿನಾಲೆ. ಎಷ್ಟು ದಿನ ಆಯ್ತು? ಇವತ್ತು ಎಷ್ಟು ಡೇಟು? 10. ಎಷ್ಟು ದಿನ ಆಯ್ತು? ಮತ್ತೆ ಇಲ್ಲಿ 10, ಅಲ್ಲಿ 5, 15 ದಿನ, 2 ವಾರ, 3ನೇ ವಾರ ರೀ. ಎಲ್ಲ ಒಂದು 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 ಪಾಯಿಂಟಿಂಗ್ ಬಟನ್ ಒತ್ತಿದ್ರೆ ಹಣ ಹೋಗ್ಬಿಡುತ್ತೆ ಅವ್ರ ಅಕೌಂಟ್ಗೆ. ಅದು ಮಾನ ಮರ್ಯಾದೆ ಇಲ್ವಾ ನಿಮಗೆ? ಸುಮ್ಮನೆ ಶೋನಲ್ಲಿ ಗೆದ್ದವರಿಗೆ ಟ್ರೋಫಿ ಕೊಡೋದು, ಚೆಕ್ ತೋರಿಸೋದು, 50 ಲಕ್ಷ ಚೆಕ್ಕು, 10 ಲಕ್ಷ ಚೆಕ್ಕು, 2 ಲಕ್ಷ ಚೆಕ್ಕು. ಅವ್ರಿಗೆ ದುಡ್ಡು ಮುಟ್ಸಲ್ವ ನೀವು? ಮಾನ ಮರ್ಯಾದೆ ಇದೆಯಾ ನಿಮಗೆ? ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನಿಮ್ಗೆ ತಿಳಿದಂಗೆ ಮಾಡ್ತಾಯಿದ್ದೀರಾ? ನೀವು ಕ್ಯಾಪಿಟಲಿಸ್ಟ್ ಅಂದರೆ ನಿಮ್ಗೇನು ಯಾರು ಎದುರು ಮಾಡ್ಕೊಳ್ಳೋಲ್ಲ ಅಂದ್ಕೊಂಡಿದ್ದೀರಾ? ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಒಬ್ಬ ಬಡ ಸಾಮಾನ್ಯ ಏನಾದರೂ ಎದ್ದು ನಿಂತರೆ ನಿಮ್ಮ ಸಂಸ್ಥೆಗಳಾಗಲಿ, ನಿಮ್ಮ ಯಾವುದೇ ಏನು ಧೂಳಿಪಟ ಆಗೋದ್ರಲ್ಲಿ ಸಂದೇಹ ಇಲ್ಲ. ಪರೀಕ್ಷೆ ಮಾಡಬಾರ್ದು ಜನರನ್ನು, ಏನ್ರಿ ಅಭಿಮಾನಿಗಳನ್ನು ಪರೀಕ್ಷೆ ಮಾಡಬಾರ್ದು. ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂಥ ಹನುಮಂತು ಲಮಾಣಿ ಕುರಿ ಕಾಯ್ತಾನೆ, ಹಾಡುಗಳನ್ನು ಹಾಡ್ತಾನೆ, ಜನರನ್ನು ಮನರಂಜಿಸ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಟಾಸ್ಕ್ಗಳನ್ನು ಆಡ್ತಾನೆ, ಜನರ ಹೃದಯದಲ್ಲಿ ಜಾಗ ತಗೊಂಡಿದ್ದಾನೆ. ನೀವು ಮಾನ ಮರ್ಯಾದೆ ಇಲ್ವಾ? ಅವನಿಗೆ ದುಡ್ಡು ಕೊಡಬೇಕು, ಗೆದ್ದ ಹಣವನ್ನು ಅವ್ರಿಗೆ ಒಪ್ಪಿಸ್ಬೇಕನ್ನೋದು ಜ್ಞಾನ ಇಲ್ವಾ? ನೀವೆಲ್ಲ ಅನ್ಎಜುಕೇಟೆಡಾ? ಎಲ್ರಿಗೂ ಒಂದು ಕನಸಿರೋಲ್ವ? ಕನಸು ಇಟ್ಕೊಂಡೆ ತಾನೇ ಅವ್ರು ಶೋಗೆ ಬಂದಿರ್ತಾರೆ. ಸುಮ್ಮನೆ ಬಂದಿದ್ರ? ಅಲ್ಲಿ ಏನೋ ಕಷ್ಟಪಟ್ಟು ಮೈ ಕಾಲು ಮುರ್ಕೊಂಡು ಉಪವಾಸ ಬಿದ್ದು ನಿದ್ದೆಗೆಟ್ಟು ಶೋ ಆಡೋಕೆ ಅವ್ರೇನೋ ತಲೆ ಕೆಟ್ಟಿರುತ್ತೆ ಬರೋಕ್ಕೆ. ಅವ್ರ ಜೀವನ ಏನೋ ಒಂದು ಸೆಟ್ಲ್ ಆಗುತ್ತೆ ಅನ್ನುವಂಥ ಉದ್ದೇಶದ ಬಂದಿರ್ತಾರೆ. ಏನಾದರೂ
ಗೆದ್ದಿದ್ದಾರೆ, ಅವ್ರಿಗೆ ಕೊಡ್ಬೇಕಲ್ವ? ಯಾರ್ಯಾರಿಗೆ ಗೆದ್ದಿದ್ದಾರೆ, ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಮಾನ ಮರ್ಯಾದೆ ಇಟ್ಕೊಂಡು ಕೊಟ್ಬಿಡಿ ಆದಷ್ಟು ಬೇಗ. ಗೊತ್ತಾಯ್ತಾ? ನೀವು ಯಾರು ನೋಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ, ಬಿಗ್ ಬಾಸ್ ಆಯೋಜಕರೇ, ಕಲರ್ಸ್ ಕನ್ನಡ ಟಿ ವಿಯವರೇ, ಇದೆಲ್ಲ ಹುಚ್ಚುತನ ಬಿಟ್ಬಿಡಿ. ನಿಮ್ಮ ಮತ್ತೆ ಬಾಯಿಗೆ ಬಂದಂಗೆ ಮಾತಾಡೋದು ಸರಿಯಲ್ಲ. ನೀವು ಕೂಡ ಬಾಯಿಗೆ ಬಂದಂಗೆ ಬೇಯಿಸ್ಕೊಳ್ಳುವಂಥ ಪರಿಸ್ಥಿತಿ ತಂದ್ಕೋಬೇಡಿ. ಅವ್ರಿಗೆ ಮೊದಲು ಹಣವನ್ನು ಮುಟ್ಸೋ ವ್ಯವಸ್ಥೆ ಮಾಡಿರಿ, ಅವರ ಜೀವನಕ್ಕೆ ಒಂದು ದಾರಿ ಕೊಡ್ರಿ. ಅವರು ಕೂಡ ಒಂದು ಮದುವೆ ಮಾಡ್ಕೊಳ್ಳೋದಿದೆ, ಒಂದು ಮನೆಯ ಪರಿಸ್ಥಿತಿ ನಿಭಾಯಿಸೋದಿದೆ, ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಿದೆ, ಅವರ ತಂಗಿಯಂದ್ರನ್ನ, ಅವರ ಅಣ್ಣ ತಮ್ಮಂದ್ರನ್ನ, ಅತ್ತಿಗೆಂದ್ರನ್ನ, ಹೊಲ ಮನೆಗಳನ್ನು, ಕುರಿಗಳನ್ನು ಎಲ್ಲವನ್ನು ನೋಡ್ಕೊಳ್ಳೋದಿದೆ. ಅರ್ಥ ಆಯ್ತಾ? ಸುಮ್ಮನೆ ಬಂದಿಲ್ಲ ಅವನು ನಾಟಕ ಮಾಡೋಕ್ಕೆ. ಗೊತ್ತಾಯ್ತಾ? ಇದು ವಿಷಯ ತಿಳ್ಕೊಳ್ಳಿ, ಇಲ್ಲಾಂದರೆ ಗೊತ್ತಾಯ್ತಲ್ಲ. ವೀಕ್ಷಕರೇ, ಇದು ಇತ್ತು ನನ್ನ ಮನದಾಳದ ಮಾತು. ಇಡೀ ಕರ್ನಾಟಕದ, ಉತ್ತರ ಕರ್ನಾಟಕದ ಮನದಾಳದ ಮಾತನ್ನು ನಾನು ಈಗ ಸಂಸ್ಥೆಯವರಿಗೆ ಹೇಳಿದ್ದೀನಿ. ಇದು ಸಂಸ್ಥೆಯವರಿಗೆ ಮುಟ್ಟೋವರಿಗೆ, ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಮುಟ್ಟೋವರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ತೀರಿ. ನಿಮ್ಗೇನು ಅನಿಸುತ್ತನ್ನು ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.